ನನ್ನ ಹೆಸರು ಪ್ರಭಾಕರ್ ವೆಂಕಟರಮಣ ನಾಯಕ. ನನ್ನ ಜನ್ಮಭೂಮಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕು. ಆದರೆ ನನ್ನ ಕರ್ಮಭೂಮಿ ಧಾರವಾಡ ಜಿಲ್ಲೆಯ ಕಲಗಡಗಿ ತಾಲೂಕು. ನಾನು 1957ನೇ ಇಸ್ವಿ ಒಳಗೆ ಯಲ್ಲಾಪುರದ ಒಂದು ಹಳ್ಳಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಾನು ಹುಟ್ಟಿದ್ದು. ನನ್ನ ಬಾಲ್ಯ ಜೀವನ ಯಲ್ಲಾಪುರದಲ್ಲಿ ತೆಗೆದೆ. ನನ್ನ ಪ್ರಾಥಮಿಕ ಶಿಕ್ಷಣ ಯಲ್ಲಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ, ಮಾಧ್ಯಮಿಕ ಶಿಕ್ಷಣ YTSS ಹೈಸ್ಕೂಲ್ನಲ್ಲಿ ಯಲ್ಲಾಪುರದ್ದು. ಅದೇ ರೀತಿಯಾಗಿ ನನ್ನ ಕಾಲೇಜ್ ವಿದ್ಯಾಭ್ಯಾಸ ಕುಮಟಾದ ಡಾಕ್ಟರ್ AV ಬಾಳಿಗ ಕಾಲೇಜಿನೊಳಗೆ ನನ್ನ ಕಾಲೇಜ್ ವಿದ್ಯಾಭ್ಯಾಸವನ್ನು ಮಾಡಿದೆ. ನನಗೆ ನಮ್ಮ ದೊಡ್ಡ ಕುಟುಂಬದಲ್ಲಿ ನಾನು ಮಧ್ಯದಲ್ಲಿ ಹುಟ್ಟಿದವನು. ನನಗೆ ಮೊದಲಿಂದಲೂ ನಾನು ಏನಾದರೂ ಅಭ್ಯಾಸ ಮಾಡಬೇಕಂತೇಳಿ ಕೂಡ ನಾವು ಬಡತನದಲ್ಲಿದ್ದದ್ದಕ್ಕಾಗಿ ನಾನು ನನ್ನ ರಜಾ ಅವಧಿಯಲ್ಲಿ ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿ ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಬಿಡ್ತಾ, ಡೀಸೆಲ್ ಬಿಡ್ತಾ, ನನ್ನ ಏನೋ ಬಂದಂಥ ಸಂಬಳವನ್ನು ನನ್ನ ತಂದೆ ತಾಯಿಯವರ ಕೈಯಲ್ಲಿ ಕೊಟ್ಟು ಅದಕ್ಕೆ ಸಹಕಾರಿಯಾಗ್ತಾ ನನ್ನ ಜೀವನವನ್ನು ನಡೆಸ್ತಾ ಇದ್ದೆ. ಕನ್ಸ್ಟ್ರಕ್ಷನ್ ಕಂಪನಿ ಅಫ್ಕಾನ್ಸ್ ಅಂತ ಹೇಳ್ತಾರೆ, ಅದರಲ್ಲಿ ನಾನು ಸೇವೆಯನ್ನು ಮಾಡ್ತಾ ನನ್ನ ಕರ್ನಾಟಕ ರಾಜ್ಯದಲ್ಲಿರುವಂಥ ಹಲವಾರು ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡಿ, ಭಾರತ ದೇಶದಲ್ಲಿರುವಂಥ ಅನೇಕ ರಾಜ್ಯಗಳಲ್ಲಿಯೂ ಕೂಡ ಕೆಲಸವನ್ನು ಮಾಡಿ ಅಲ್ಲಿಯ ಭಾಷೆಯನ್ನು ಕಲಿತುಕೊಂಡು ನಾನು ಯಶಸ್ವಿಯಾಗಿ ನನ್ನ ಕಾರ್ಯನಿರ್ವಹಿಸಿದೆ. ಮತ್ತು ಹೊರಗಡೆ ತಿರುಗಲಿಕ್ಕೆ ಕೂಡಲೇ ನನ್ನ ಮನೆಯಿಂದ ಒತ್ತಡ ಮಾಡಿ 91ರಲ್ಲಿ ನನ್ನ ಮದುವೆ ಮಾಡಿದರು. ಮದುವೆ ಮಾಡಿದರೆ ನನ್ನ ಹೆಂಡತಿಯ ಮೂಲ ಧಾರವಾಡ, ಆದರೆ ಅವಳು ಇಲ್ಲಿ ಕಲಗಡಗಿ ಗುಡ್ ನ್ಯೂಸ್ ಕಾಲೇಜಿನೊಳಗೆ ಲೆಕ್ಚರರ್ ಆಗಿ ಅವಳು ಕೆಲಸ ಮಾಡೋದ್ರಿಂದ ನಾನು ನನ್ನ ಕರ್ಮಭೂಮಿಯನ್ನು ಕಲಗಡಗಿ ತಾಲೂಕು ಮಾಡಿಕೊಂಡು ಇಲ್ಲಿ ಬಂದೆ. ಇಲ್ಲಿ ಬಂದು ನನ್ನ ಜೀವನವನ್ನು 1991ರಲ್ಲಿ ಪ್ರಾರಂಭ ಮಾಡಿದೆ. ನನಗೆ 2 ಮಕ್ಕಳು. ಒಂದು ಮಗಳು ಇಂಜಿನಿಯರ್ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾಳೆ. 2ನೇದು ಮಗ, ಅವನು ಕೂಡ ಉದ್ಯೋಗದಲ್ಲಿದ್ದಾನೆ. ಮತ್ತು ನಾನು ಇಲ್ಲಿ ಬರುವ ಪೂರ್ವದಲ್ಲಿ ಯಲ್ಲಾಪುರದಲ್ಲಿ ರಾಜಕೀಯದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೆ. ರಾಜಕೀಯದೊಳಗೆ ನಾನು ಯಲ್ಲಾಪುರ ಅಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ನಿಂತು ಗೆದ್ದು ಬಂದು ಸೇವೆಯನ್ನು ಮಾಡ್ತಾಯಿದ್ದೆ. ಆದರೆ ಕಲಗಡಗಿಗೆ ಬಂದ ಮೇಲೆ ರಾಜಕೀಯ ಬೇಡ, ಏನು ಮಾಡಬೇಕು, STD ಬೂತನ್ನು ಹಾಕಿ ಜನರ ಸೇವೆ ಮಾಡಬೇಕು ಅಂತೇಳಿ ಹೇಳಿ ನನ್ನ ಸೇವಾ ಮನೋಭಾವನೆಯನ್ನು ನನ್ನ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಂಡು STD ಬೂತನ್ನು ನಾನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಕಲಗಡಗಿಯಲ್ಲಿ ಆರಂಭದಲ್ಲಿ STD ನಾಯಕ ಅಂತ ತಗೊಂಡೆ ನನಗೆ ನಿಕ್ನೇಮ್. ಅದೂ ಅಲ್ಲದೆ ತಾಲೂಕಿನ ಮೂಲೆಗಳಲ್ಲಿ ಗಡ್ಡದ ನಾಯಕ ಅಂತ ತಗೊಂಡು ಕರಿತಿದ್ರು, STD ನಾಯಕ ಅಂದರು. ಅದರಿಂದ ಚಿರಪರಿಚಿತನಾಗಿ ನಾನು ನನ್ನ ಸೇವೆಯನ್ನು ತಾಲೂಕಿನಾದ್ಯಂತ ಕೊಡಲಿಕ್ಕತ್ತೆ. ಆವಾಗ ನನಗೆ ತಾಲೂಕಿನ ಜನರು ನನಗೆ ಕೊಟ್ಟಂಥ ಪ್ರೀತಿ ಏನುಂಟು, ನನ್ನ ಕೊನೆ ಉಸಿರಿರುವವರೆಗೂ ಅವರ ಸೇವೆಯನ್ನು ಮಾಡಿ ನನಗೆ ಆ ಋಣವನ್ನು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ನಾನು ಏನು ಮಾಡಬೇಕು? ನಾನು ಸೇವಾ ಮನೋಭಾವನೆಯೊಳಗೆ ಉಳಿಬೇಕು, ಅವರ ಸೇವೆಯನ್ನು ಮಾಡಬೇಕಂತಕೊಂಡು ಹೇಳ್ಕೊಂಡು ನಾನು ನನ್ನ ತುಡಿತವನ್ನು ನನ್ನಲ್ಲಿ ತೊಡಗಿಸ್ಕೊಂಡಿರಬೇಕಾದ್ರೆ ನನಗೆ ದೊರಕಿದ್ದು ಇಲ್ಲ, ಪತ್ರಿಕೋದ್ಯಮದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು, ಪತ್ರಿಕೋದ್ಯಮದಲ್ಲಿ ತಾಲೂಕಿನ ಸಮಸ್ತ ಜನರ ಸೇವೆಯನ್ನು ನಾನು ಮಾಡಬೇಕು ಅಂದುಕೊಂಡು ಹೇಳ್ಕೊಂಡು ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ತುಡಿತ ನನ್ನಲ್ಲಿರಬೇಕಾದ್ರೆ ಹುಬ್ಬಳ್ಳಿಯಿಂದ ನಮ್ಮ ಕಾರವಾರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಹಾರ್ನಳ್ಳಿ ರಾಮಸ್ವಾಮಿಯವರು ಏನು ಸಂಯುಕ್ತ ಕರ್ನಾಟಕದ ಇವರಿದ್ದರು, ಅವರು ಹಾರ್ನಳ್ಳಿ ರಾಮಸ್ವಾಮಿಯವರು ಒಂದು ಅಂಬಾಸಡರ್ ಕಾರ್ನಲ್ಲಿ ಬಂದವರು ಅವರು ನನ್ನನ್ನು ನೋಡಿ ನನ್ನ ಆ್ಯಕ್ಟಿವ್ನೆಸ್ ನೋಡಿಕೊಂಡು, ಆವಾಗ ಇಲ್ಲಿ ಅಷ್ಟು ಅತ್ಯುತ್ತಮವಾದಂಥ ವರದಿಗಾರಿಕೆ ಮಾಡುವಂಥವ್ರು ಯಾರು ಕಲಗಡಗಿ ತಾಲೂಕಿನಲ್ಲಿ ಇರಲಿಲ್ಲ. ಯಾವುದೂ ಪತ್ರಿಕೆಗಳಲ್ಲೂ ಅಷ್ಟು ಪ್ರಖರವಾಗಿ ಯಾರೂ ಮಾಡ್ತಾ ಇರಲಿಲ್ಲ. ಆ ಸಮಯದಲ್ಲಿ ಅವರು ನನ್ನನ್ನು ಗುರುತಿಸ್ಕೊಂಡು, ನೀನು ಯಾಕೆ ಪತ್ರಿಕೋದ್ಯಮದಲ್ಲಿ ಸುದ್ದಿಯನ್ನು ಕಳಿಸಬಾರ್ದು ಅಂದರು. ನಾನಂದೆ, ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿನೇ ಇಲ್ಲ. ದಿವಸ ಕಳಿಸ್ತಾ ಆಗ್ತದೆ, ನಿನಗೆ ನನ್ನ ಆಶೀರ್ವಾದ ಉಂಟು, ನೀನು ಮಾಡು ಅಂದಾಗ ಆವಾಗಿಂದ ನಾನು ಕಳಿಸ್ಲಿಕ್ಕೆ ಶುರು ಮಾಡಿದೆ. 1995ನೇ ಇಸ್ವಿಯಿಂದ ನಾನು ಸುದ್ದಿಯನ್ನು ಕಳಿಸ್ಲಿಕ್ಕೆ ಶುರು ಮಾಡಿದೆ. ಅದೇ ಸಾಲಿನಲ್ಲಿ ನಾನು ಇಲ್ಲಿ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಅಂತ ತಗೊಂಡಿತ್ತು. ಆ ರೋಟರಿ ಸಂಸ್ಥೆಯಲ್ಲೂ ಕೂಡ ನಾನು ಒಬ್ಬ ಸದಸ್ಯನಾಗಿ ಜನರ ಸೇವೆ ಮಾಡಲಿಕ್ಕೆ ನಾನು ತೊಡಗಿಸ್ಕೊಂಡು ಅವನಿಗೆ 2001ರಲ್ಲಿ ನಮ್ಮ ಶ್ಯಾಮರಾವ್ರವರು ನನಗೆ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಗೌರವ ಬಿಡಿ ಸುದ್ದಿಗಾರ ಅಂತಕೊಂಡು ಹೇಳ್ಕೊಂಡು ನನಗೆ ನೇಮಣಿಕೆ ಪತ್ರವನ್ನು ಕೂಡ ಕೊಟ್ಟಿದ್ದಲ್ಲದೆ ಪ್ರತಿ ಮಾಸ ನನಗೆ 75 ರೂಪಾಯಿ ಸಂಭಾವನೆಯನ್ನು ಕೂಡ ಕೊಟ್ಟರು. ನಂದು ಒಂದು ವಿಚಿತ್ರವನ್ನು ಹೇಳಬೇಕು, ಆ ಕಾಲದಲ್ಲಿ 95ನೇ ಇಸ್ವಿ ಒಳಗೆ ನನಗೆ 75 ರೂಪಾಯಿ ಏನು ಸಂಭಾವನೆಯನ್ನು ಅವರು ಚೆಕ್ ಮೂಲಕ ಕೊಟ್ಟರು. ಆ ಚೆಕ್ಕನ್ನು ನಾನು ಇಲ್ಲಿ ಬ್ಯಾಂಕ್ನಲ್ಲಿ ಕಲೆಕ್ಷನಿಗೆ ಹಾಕಿದರೆ ಆ ಕಲೆಕ್ಷನ್ ಆಗಿ ಬರಲಿಕ್ಕೆ 25 ರೂಪಾಯಿ ಹೋಯಿತು. ಮತ್ತು ಉಳಿದಿದ್ದು ಬರೀ 55 ರೂಪಾಯಿ 50 ರೂಪಾಯಿ ಉಳಿತು. ಹಾಗಾಗಿ 25 ಲಕ್ಷ ರೂಪಾಯಿ ಕೊಟ್ಟಷ್ಟು ನನಗೆ ತೃಪ್ತಿ ಇತ್ತು. ಆ ಜಾಗದಲ್ಲಿ ಒಂದು ಕನ್ಲಿ ಡುಂಗೋಳಿ ಸೈಡಿಗೆ ಏನು ನಮ್ಮ ಈ ಸಿದ್ದಿ ಜನಾಂಗದವರು, ಗೌಳಿ ಜನಾಂಗದವರು ಏನಿದ್ದಾರೆ, ಅವರಿಗೆ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ನಾನು ಹಾಕಿರುವಂಥ ವರದಿಯಿಂದಾಗಿ ಅವರಿಗೆ ನಮ್ಮ ಜಿಲ್ಲಾಡಳಿತ,
ರಾಜ್ಯಾಡಳಿತ ಹಾಗೂ ಕೇಂದ್ರಾಡಳಿತ ಕೇಂದ್ರ ಸರ್ಕಾರದವರು ಕೂಡ ಕಾರಣ ಅದರ ಕಡೆ ದೃಷ್ಟಿ ಹರಿಸಿ ಅವರಿಗೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದರು. ಇದು ನನಗೆ ಮತ್ತು ಇನ್ನೂ ಹೆಚ್ಚಿನ ಉತ್ಪ್ರೇಕ್ಷೆ ಆಯಿತು, ಇನ್ನೂ ತೊಡಗಿಸ್ಕೊಳ್ಬೇಕನ್ನಿಸ್ತು. ನಾನು ಯಾವಾಗ ಇದರೊಳಗೆ ಹೆಚ್ಚೆಚ್ಚು ತೊಡಗಿಸ್ಕೊಂಡೆ ಆವಾಗ ಇಡೀ ಕಲಘಟಗಿ ತಾಲೂಕಿನಲ್ಲಿ ಏನು ಕಾಲೇಜಿಗೆ ಹೋಗುವಂಥ ಯುವಕರಿದ್ದಾರೆ ಅವರೆಲ್ಲರಿಗೂ ಕೂಡ ತಾನು ಇದನ್ನು ಯಾವುದು ನಾವು ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಹೋಗಬೇಕಂತಕೊಂಡು ಹೇಳಿ ಅವರು BA ಮಾಡಬೇಕಾದ್ರೆ MA ಮಾಡಬೇಕಾದ್ರೆ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿಕೊಂಡು ತಾಲೂಕಿನ ಅನೇಕ ವಿದ್ಯಾರ್ಥಿಗಳು ಈ ಪತ್ರಿಕೋದ್ಯಮ ರಂಗಕ್ಕೆ ಬಂದರು. ಅದಕ್ಕೆ ನನ್ನ ಸೇವೆ ಕಾರಣ ಆಯಿತು ಅನ್ನೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನನಗೆ ಹೆಮ್ಮೆ ಅನಿಸಿದ್ದು ಅಲ್ಲೇ ಆಲದಕಟ್ಟಿ ಅಂತ ಒಂದು ಗ್ರಾಮದಲ್ಲಿ ದನಗಳು ಸತ್ತಿದ್ವು, ಸಾಮೂಹಿಕವಾಗಿ ದನಗಳು ಸತ್ತಿತ್ತು. ನಾನು ಬೆಳಗ್ಗೆ ಎದ್ದು ಹೋಗಿ ಅಲ್ಲಿ ಅದರದ್ದು ರಿಪೋರ್ಟ್ ಮಾಡಿ ಆ ರಿಪೋರ್ಟನ್ನು ನಾನು ಏನು ಕವರ್ ಮಾಡಿದೆ. ನನ್ನ ಇತಿಹಾಸದಲ್ಲಿ ಕಲಘಟಗಿ ತಾಲೂಕಿನ ಇತಿಹಾಸದಲ್ಲಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಥಮ ಪುಟದಲ್ಲಿ ಯಾವುದಾದ್ರೂ ಒಂದು ಸುದ್ದಿ ಪ್ರಕಟ ಆಗದ ಅಂತ ಹೇಳಿದ್ರೆ ಅದು ನಾನು ಬರೆದಂಥ ಸುದ್ದಿ ಆಗಿತ್ತು. ಆ ಸುದ್ದಿಯಿಂದ ರಾಜ್ಯ ಸರ್ಕಾರ ತಕ್ಷಣ ಜಿಲ್ಲಾಡಳಿತಕ್ಕೆ ಮಾರ್ಗದರ್ಶನವನ್ನು ನೀಡಿ ಆಲದಕಟ್ಟಿ ಗ್ರಾಮದಲ್ಲಿ ಒಂದು ಪಶು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟನೆ ಮಾಡುವಂಥದ್ದು ಪ್ರತಿಷ್ಠಾಪಿಸುವಂಥದ್ದು ಒಂದು ಏನು ಉಪಯೋಗ ಆಯಿತು. ಅದರಿಂದ ನನಗೆ ಇನ್ನೂ ಹೆಚ್ಚಿಂದು ಅಂದರೆ ಸಾರ್ವಜನಿಕರದು ರೈತರದು ಸೇವೆ ಮಾಡಲಿಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಇಲ್ಲ. ನಾ ರಾಜಕೀಯಕ್ಕೆ ಹೋಗಲೇಬಾರ್ದು, ರಾಜಕೀಯ ನನಗೆ ಬೇಡ ಅಂತಕೊಂಡು ಹೇಳಿ ಪತ್ರಿಕೋದ್ಯಮನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಾನು ಇವತ್ತಿನವರೆಗೂ ನಿರಂತರವಾಗಿ ಪ್ರಥಮದಲ್ಲಿ ಸಂಯುಕ್ತ ಕರ್ನಾಟಕ ಮಾಡಿದೆ. ಅದಾದಮೇಲೆ ವಿಜಯವಾಣಿ ವಿಜಯ ಕರ್ನಾಟಕಗಳಿಗೂ ನೀಡಿದ್ದಲ್ಲದೆ ನಾನು ಈಗ ಕಳೆದ 10 ವರ್ಷಗಳಿಂದ ಉದಯವಾಣಿ ದಿನಪತ್ರಿಕೆಯಲ್ಲಿ ನಾನು ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದರಲ್ಲಿ ನನಗೆ ಆತ್ಮತೃಪ್ತಿ ಉಂಟು. ಯಾಕಂದರೆ ಈ ಸೇವಾ ಮನೋಭಾವನೆಯನ್ನು ಸೇವೆಯನ್ನು ನೀಡಲಿಕ್ಕೆ ನಮಗಿದೊಂದು ಒಳ್ಳೆಯ ಅವಕಾಶ ಪತ್ರಿಕೋದ್ಯಮ. ಇದನ್ನು ನಾವು ನಮ್ಮ ವೃತ್ತಿ ಅಂತಕೊಂಡಂದರೆ ನಾವು ಸೇವಾ ಮನೋಭಾವನೆಯಿಂದ ವೃತ್ತಿ ಮಾಡಬೇಕೇ ವಿನಃ ಈ ಮಾಧ್ಯಮ ಕ್ಷೇತ್ರ ಉಂಟು ನಮ್ಮ ಉಪಜೀವನಕ್ಕೆ ಇದನ್ನು ಆಧಾರ ಅಂತಕೊಂಡು ಹೇಳ್ಕೊಂಡು ನಾವು ಮಾಡಬಾರ್ದು. ಯಾವರೇ ಪತ್ರಿಕೋದ್ಯಮದಲ್ಲಿದ್ದವರಿದ್ದರೂ ಕೂಡ ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡು ಅವರು ಅದನ್ನು ನಡೆಸ್ಕೊಂಡು ಹೋಗ್ಬೇಕಂತಕೊಂಡು ಹೇಳೋದು ನನ್ನ ಆಸೆ. ಮತ್ತು ನಾನು ಯಾರಿಗಾದರೂ ಕೂಡ ಪತ್ರಿಕೋದ್ಯಮದಲ್ಲಿ ನಾನು ಇದನ್ನು ಮಾಡಬೇಕಾದ್ರೆ ಯಾವುದನ್ನು ಸೇವೆಯನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಈಗಿನ ಯುವಕರೇನಿದ್ದೀರಿ ನೀವು ಕೂಡ ಪತ್ರಿಕೋದ್ಯಮದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ನಿಮಗೆ ಸಿಗುವಂಥ ಗೌರವ ಏನುಂಟು ಆ ಗೌರವಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಇದರಲ್ಲಿ ಸೇವಾ ಮನೋವೃತ್ತಿಯಿಂದ ನೀವು ಸೇವೆಯನ್ನು ಮಾಡಲಿಕ್ಕೆ ಮುಂದಾಗಬೇಕೇ ವಿನಃ ನೀವು ಇದನ್ನು ಯಾವುದಾದ್ರೂ ಒಂದು ಉದ್ಯೋಗ ತನ್ನ ಉದ್ಯೋಗ ಅಂತಕೊಂಡು ಹೇಳ್ಕೊಂಡು ಇದನ್ನು ತಿಳ್ಕೊಳ್ಬೇಡ್ರಿ. ಇದರೊಳಗೆ ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ರಿ. ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ನಿಮ್ಮ ಹೆಸರನ್ನು ಗಳಿಸಿ ನಮ್ಮ ತಾಲೂಕಿನ ಹಿರಿಮೆಯನ್ನು ಹೆಚ್ಚಿಸಬೇಕಂತಕೊಂಡು ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾನು ಇದು ನನ್ನ ಮಾಧ್ಯಮ ಕ್ಷೇತ್ರದ ಹೇಳಿದ್ರೆ ನಾನು ಸೇವೆಯನ್ನು ಏನು ಮಾಡ್ತಾ ಇದ್ದೆ. ನನಗೆ ಮಾಧ್ಯಮ ಕ್ಷೇತ್ರದ ಜೊತೆಯಲ್ಲಿ ರೋಟ್ರಿ ಅಂತಾರಾಷ್ಟ್ರೀಯ ಮಟ್ಟದ ಸೇವಾ ಸಂಸ್ಥೆಯಲ್ಲಿ ನಾನು 1995ರಿಂದ ಏನು ಸೇವೆ ಮಾಡಲಿಕ್ಕೆ ಆರಂಭ ಮಾಡಿದೆ. 2001ನೇ ಇಸ್ವಿ 2002ನೇ ಇಸ್ವಿವರೆಗೆ ಅಂದರೆ 365 ದಿವಸಕ್ಕೆ ನಾನು ಈ ಕಲಘಟಗಿ ತಾಲೂಕಿನ ರೋಟ್ರಿ ಸಂಸ್ಥೆಯ ಅಧ್ಯಕ್ಷನಾಗಿ ಏನು ಪದಗ್ರಹಣ ನಾನು ಮಾಡಿಕೊಂಡೆ. 365 ದಿವಸದಲ್ಲಿ ನಾನು 272 ಪಬ್ಲಿಕ್ ಫಂಕ್ಷನ್ಗಳನ್ನು ಮಾಡಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 2000ಕ್ಕಿಂತ ಹೆಚ್ಚಿನ ಜನರನ್ನು ಸಂಗ್ರಹಿಸಿಕೊಂಡು ಅವರಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಲ್ಲದೆ ಇಡೀ ನನ್ನ ಕಲಘಟಗಿ ತಾಲೂಕನ್ನು ಪೊರೆ ಮುಕ್ತ ಕಲಘಟಗಿ ತಾಲೂಕು ಅಂದರೆ ಕಣ್ಣಿಗೆ ಏನು ಪೊರೆ ಬರ್ತಿತ್ತು ಆ ಪೊರೆಗೆ ಮುಕ್ತವಾದಂಥ ನನ್ನ ತಾಲೂಕು ಮಾಡಬೇಕನ್ನುವಂಥ ನನ್ನ ಧ್ಯೇಯವನ್ನು ನಾನು ಇಟ್ಕೊಂಡು ಆ ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡು ಪ್ರತಿ ತಿಂಗಳು ಕೂಡ 2 ಕಣ್ಣಿನ ಕ್ಯಾಂಪ್ಗಳನ್ನು ಮಾಡಿ ಸರ್ಕಾರದ ಸಹಕಾರದೊಂದಿಗೆ ನಾನು ಅದರಲ್ಲಿ ಯಶಸ್ವಿಯಾದೆ. ಅದರಿಂದ ನನಗೆ ಅತ್ಯುನ್ನತವಾದಂತಹ ಪೌಲ್ ಹ್ಯಾರಿಸ್ ಫೆಲೋಶಿಪ್ ಅಂತೇಳಿ ನನಗೆ ರೋಟ್ರಿ ಸಂಸ್ಥೆಯಿಂದ ಪ್ರಥಮದಲ್ಲಿ ನನಗೆ ಒಂದು PHF ಮೆಂಬರ್ ಅಂತಕೊಂಡು ಹೇಳಿ ಒಂದು ಪಿನ್ ಬಂತು. ಒಂದು ಲಾಕೆಟ್ ಆಗಿ ನನಗೆ ಸನ್ಮಾನ ಮಾಡಿದರು. ಅಲ್ಲಿ ಬಂದಿದ್ದು ಗೋಲ್ಡ್ ಪಿನ್ ಇದೆ. ಆ ಪಿನ್ನಿಂದ ನನಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕನ್ನುವಂಥದ್ದು ಬಂತು. ಇದರಿಂದ ಸೇವೆ ಮಾಡ್ತಾ ಪತ್ರಿಕೋದ್ಯಮದಲ್ಲಿ ನನಗೆ 2017ನೇ ಇಸ್ವಿಯಲ್ಲಿ ನಮ್ಮ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ನನಗೆ ಜಿಲ್ಲಾ ಗ್ರಾಮೀಣ ಭಾಗದ ಅತ್ಯುತ್ತಮ ವರದಿಗಾರಿಕೆ ಅನ್ನುವಂಥದ್ದು ಒಂದು ಪ್ರಶಸ್ತಿಯನ್ನು ಕೊಟ್ಟರು. ನಮ್ಮ ವರದಿಯನ್ನು ನೋಡ್ಕೊಂಡು ಕೊಡ್ತಾಯಿದ್ರು. ಅದೇ ರೀತಿ ಮತ್ತು 2018ನೇ ಸಾಲಿನಲ್ಲಿ ಕೂಡ ಮತ್ತು ನಾನು ಪ್ರಶಸ್ತಿಗೆ ನನ್ನ ಆರ್ಟಿಕಲ್ಗಳನ್ನು ಕಳಿಸಿದಾಗ ನನಗೆ ಬಂತು. ಆಮೇಲೆ ನಾನು ಆರ್ಟಿಕಲ್ಗಳನ್ನು ನಾನು ಬರೆದಿದ್ದರೂ ಪತ್ರಿಕೆಯಲ್ಲಿ ಪ್ರಕಟ ಆದರೂ ಕೂಡ ನಾನು ಈ ಪ್ರಶಸ್ತಿಗೆ ಹಾಕಬಾರ್ದು ಅಂತಕೊಂಡು ಬಿಟ್ಟೆ. ಯಾಕಂದರೆ ನನ್ನ ಸಹೋದ್ಯೋಗಿಗಳಿಗೂ ಈ ಪ್ರಶಸ್ತಿಗಳು ಲಭಿಸಿಕೊಂಡು ಅವರಿಗೂ ಕೂಡ ಉತ್ತೇಜನ ಸಿಗಬೇಕು ಅನ್ನುವಂಥ ಮನೋಭಾವನೆಯಿಂದ ನಾನು ನನ್ನ ಯಾವುದೇ ಒಂದು ಜಿಲ್ಲಾ ಮಟ್ಟದ ಇದರೊಳಗೆ ಪ್ರಶಸ್ತಿ ಸಲುವಾಗಿ ನಾನು ಅರ್ಜಿ ಹಾಕಲಿಕ್ಕೆ ಬಿಟ್ಟೆ. ನಾನು ಎಲ್ಲರಿಗೂ ಬಿತ್ತರಿಸಿದರೆ ಸುದ್ದಿಯನ್ನು
ಅದರ ಫಲಶ್ರುತಿ ಸಮಾಜದ ಮುಖಿಯಾಗಿ ಬರಬೇಕು. ಆ ಸಮಾಜಮುಖಿಯಾಗಿ ಬರುವಂಥ ನೀವು ಏನು ವರದಿಗಾರಿಕೆಯನ್ನು ಮಾಡ್ತೀರಿ, ಅದರಲ್ಲಿ ಯಾವ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಸೂಚಿಸುವಂಥ ನಿಮ್ಮದು ಆರ್ಟಿಕಲ್ ಬರಲಿ ಅನ್ನುವಂಥದ್ದು ನಾನು ಇವರಿಗೆ ಹೇಳೋದು. ಅದಲ್ಲದೆ ಹಲವಾರು ಸಂಘ ಸಂಸ್ಥೆಗಳವರಿಂದ, ಈವನ್ ನಮ್ಮದು ಇಲ್ಲಿ ಶಾಸಕರಿದ್ದರು CM ನಿಮ್ಮಣ್ಣವರು ಅಂತ ಹೇಳ್ಕೊಂಡು ಅವರು ಇವತ್ತಿಲ್ಲ, ದಿವಂಗತರಾಗಿದ್ದಾರೆ. ಅವರ ಒಂದು ನಾಗರಿಕ ಸೇವಾ ಸಂಸ್ಥೆಯಿಂದ ಕೂಡ ನನಗೆ ತಾಲೂಕು ಮಟ್ಟದ ಅತ್ಯುತ್ತಮ ಪ್ರಶಸ್ತಿ ಇದರದ್ದು ಯಾವುದು ವರದಿಗಾರಿಕೆ, ವಸ್ತುನಿಷ್ಠ ವರದಿಗಾರಿಕೆ ಅಂತಕೊಂಡು ಸನ್ಮಾನ ಮಾಡಿದರು. ಅಲ್ಲದೆ ನನ್ನ ಹಿರೇಹೊನ್ನಳ್ಳಿಯಲ್ಲಾಗಲಿ, ಗಳಿಗೆ ಹುಲ್ಕೊಪ್ಪದಲ್ಲಾಗಲಿ, ನಮ್ಮ ದುಮ್ಮಾಡದಲ್ಲಾಗಲಿ, ಪ್ರತಿಯೊಂದು ನಮ್ಮ ಗ್ರಾಮಗಳಲ್ಲಿ ಪ್ರತಿಯೊಬ್ಬ ಸಂಘ ಸಂಸ್ಥೆಗಳವರು ಕೂಡ ನನಗೆ ಅತ್ಯುನ್ನತ ಪ್ರಶಸ್ತಿಗಳನ್ನು ಕೊಟ್ಟು ನನಗೆ ಇದರೊಳಗೆ ಜನರ ಸೇವೆ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ನನಗೆ ಉತ್ಸುಕತೆಯನ್ನು ತುಂಬಿದ್ದಾರೆ. ಅವರೆಲ್ಲ ಸೇವೆ ಮಾಡಿದರು. ನಾನು ನನ್ನ ಕಡೆ ಉಸಿರಿರುವಲ್ಲಿವರೆಗೂ ಕೂಡ ಕಲಗಡಿ ತಾಲೂಕಿನ ಸಾರ್ವಜನಿಕರ ಸೇವೆ ಮಾಡಿದರು. ನನ್ನ ಹತ್ರ ತಾಲೂಕಿನ ಜನರ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಈ ಚುಟುಕು ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ನಾನು ಯಾವುದೇ ಒಂದು ಕೃತಿಯನ್ನು ನನ್ನ ಹೆಸರಿನಲ್ಲಿ ನಾನು ಯಾಕೆ ಬರೀಲಿಲ್ಲ ಅಂತೇಳಿದರೆ, ಒಂದು ಕೃತಿಗಳನ್ನು ಬಿಡುಗಡೆ ಮಾಡಿದರೆ ಇನ್ನು ಉಳಿದವರಿಗೆ ಅವಕಾಶ ಸಿಗೋದಕ್ಕಿಂತ ಅವರ ಸಿಗುವಂಥ ಅವಕಾಶವು ನನಗೆ ಬರ್ತದೆ. ಬೇಡ, ನಾನು ಸಾಹಿತ್ಯಿಕವಾಗಿ ಮಾಧ್ಯಮದಲ್ಲಿ ನಾನು ಬರೆದಂಥ ಆರ್ಟಿಕಲ್ಗಳಿಂದ ಜನೋಪಯೋಗಿ ಆಗ್ತದೆ. ಆದರೆ ಯಾವುದೇ ಇದನ್ನು ಬರೆಯೋದು ಬೇಡ ಅಂತಕೊಂಡು ಹೇಳ್ಕೊಂಡು ನಾನು ಇದುವರೆಗೂ ಬರೀಲಿಲ್ಲಾಗಿದ್ದೆ. ಆದರೆ ಇವತ್ತೇನು ಸರ್ವಾಧ್ಯಕ್ಷನ ಮಾಡಿದ್ದಾರೆ, ಆ ಸರ್ವಾಧ್ಯಕ್ಷರನ್ನು ಮಾಡಿರೋದ್ರ ಸಲುವಾಗಿ ನಾನು ತಾಲೂಕಿನ ಜನರ ಯಾವುದಾದ್ರೂ ಒಂದು ನೋವು ದುಮ್ಮಾನಗಳಿಗೆ ಪೂರಕವಾಗಿ ಅವುಗಳಿಗೆ ಪರಿಹಾರ ಸಿಗುವಂಥ ಪುಸ್ತಕಗಳನ್ನು ಇನ್ನು ಮುಂಬರುವ ದಿನಗಳಲ್ಲಿ ನಾನು ಬರೀತೇನೆ. ಮತ್ತು ಸಾಹಿತ್ಯಿಕ ಕ್ಷೇತ್ರದಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಅತ್ಯುನ್ನತವಾದಂತಹ ಕೃತಿಗಳನ್ನು ನನ್ನ ಕೈಯಿಂದ ನನ್ನ ಇದರಿಂದ ಹೊರಗೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತಕೊಂಡು ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಚುಟುಕು ಸಾಹಿತ್ಯ ಪರಿಷತ್ತಿನ ಪ್ರತಿಯೊಬ್ಬರಿಗೂ ಕೂಡ, ಚುಟುಕು ಸಾಹಿತ್ಯವಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ, ಜಾನಪದ ಸಾಹಿತ್ಯ ಪರಿಷತ್ತಾಗಲಿ, ಇಲ್ಲದಿದ್ದರೆ ನಮ್ಮ ಇದರದ್ದು ಮಕ್ಕಳ ಸಾಹಿತ್ಯ ಪರಿಷತ್ತು, ಇವು ಎಲ್ಲ ಸಾಹಿತ್ಯ ಪರಿಷತ್ತುಗಳ ಯಾವುದೇ ಕಾರ್ಯಕ್ರಮಗಳಾದ ಆದರೂ ಕೂಡ ಕಳೆದ 3.5 ದಶಕದಿಂದ ನಾನು ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಅವರ ಸಭೆ ಸಮಾರಂಭಗಳಲ್ಲಿ ತೊಡಗಿಸ್ಕೊಂಡು ಅದರ ಯಶಸ್ಸಿಗೆ ನಾನು ಅತ್ಯಂತ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಯಶಸ್ಸಿಗೆ ನಾನು ಶ್ರಮಿಸಿದ್ದೇನೆ. ಒಬ್ಬ ಗ್ರಾಮೀಣ ಭಾಗದ ವರದಿಗಾರನಾಗಿ ಒಂದು ಪತ್ರಿಕೆಯ 4 ಪುಟಗಳ ಒಂದು ಪುರವಣಿಯನ್ನು ಮಾಡಿದ ಖ್ಯಾತಿ ಏನಾದರೂ ಇತ್ತಂದರೆ ನನಗೆ ಅಂತಕೊಂಡು ಸಲ್ತದೆ. ಯಾಕಂತ ಹೇಳಿದ್ರೆ ಪ್ರಪ್ರಥಮದಲ್ಲಿ ಇಲ್ಲಿ ಸಂತೋಷ್ ಲಾಡ್ ಅವರು ಅವಾಗೇನು ಬಂದಿದ್ದರು, ಅವ್ರು ಬಂದಾಗ ಅವ್ರದ್ದು 33 ವರ್ಷ ಮುಗಿಸ್ಕೊಂಡೆ 34ನೇ ಅವ್ರದ್ದು ಜನ್ಮ ದಿನಾಚರಣೆ ಇತ್ತು. ಆ ಸಂದರ್ಭದಲ್ಲಿ ಸಂತೋಷ ಶುಭಾಶಯ, ಸರ್ವಮತ ಸಮಾನ ಸಂತೋಷ ಧ್ಯೇಯ, ಶತವಸಂತಗಳು ನಿಮ್ಮದಾಗಲಿ ಅಂತಕೊಂಡು ಹೇಳ್ಕೊಂಡು ಶುಭ ಕೋರಿದ್ದು 4 ಪುಟಗಳ ಒಂದು ಪುರವಣಿಯನ್ನು ಆ ಸಂತೋಷ್ ಲಾಡವ್ರ ಸಲುವಾಗಿ ನಾನು ಮಾಡಿದೆ. ಇದು ಪ್ರಪ್ರಥಮದಲ್ಲಿ ಕಲಗಡಗಿ ತಾಲೂಕಿನ 4 ಪುಟಗಳ ಸರಣಿಯಾಯಿತು. ಅದು ಆದಮೇಲೆ ನಾನು ಈ ಸಂಯುಕ್ತ ಕನ್ನಡದಲ್ಲಿ ಮಾಡಿದ ಮೇಲೆ ಧರ್ಮಗುರು ಅಂತ ಹೇಳಿದರೆ ಫಾದರ್ ಜೇಕಬ್ರು 5 ದಶಕಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದರು. ಅವ್ರದ್ದು 50ನೇ ವರ್ಷ ಏನು ನಾವೊಂದು ಸಮಾರಂಭವನ್ನು ಮಾಡಿದ್ವಿ. ಆವಾಗ ಅವ್ರದ್ದು ಧರ್ಮಗುರು ಜೀವನ ದರ್ಪಣ ಅನ್ನುವಂಥದ್ದು ಫಾದರ್ ಜೇಕಬ್ರವ್ರದ್ದು ಒಂದು 4 ಪುಟಗಳ ಪುರವಣಿಯನ್ನು ಉದಯವಾಣಿ ಪತ್ರಿಕೆಯಲ್ಲಿ ನಾನೇನು ಮಾಡಿದೆ. ಅದರಲ್ಲೂ ಕೂಡ ಅವರು ಯಾವ್ಯಾವ ಗ್ರಾಮಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಅವರು ಮಾಡಿರುವ ಸೇವೆಯನ್ನು ಎಲ್ಲವನ್ನೂ ಕೂಡ ನಾನು ಪ್ರಕಟ ಮಾಡಿಕೊಂಡು ಅವರಿಗೊಂದು ಸಮರ್ಪಣೆ ಮಾಡಿದೆ. ಅದಾದಮೇಲೆ ಮತ್ತೆ ನಾನು 2016ರಲ್ಲಿ ಸಂತೋಷ್ ಲಾಡ್ ಅವ್ರದ್ದು ತಮ್ಮ 44ನೇ ವಯಸ್ಸು 41ನೆಯ ಜನ್ಮದಿನವನ್ನು ಏನು ಅದ್ಧೂರಿಯಾಗಿ ಆಚರಿಸ್ಲಿಕ್ಕತ್ತಿದ್ರು, ಆವಾಗ ಅವ್ರ ಸಲುವಾಗಿ ಮತ್ತೊಂದು 4 ಪುಟಗಳ ಪುರವಣಿಯನ್ನು ನಾನು ಮಾಡಿದೆ. ಈ 4 ಪುಟ ಆಗಿ ನಾನು ಕಲಗಡಗಿ ತಾಲೂಕಿನಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿ 365 ದಿವಸ ಕೆಲಸ ಮಾಡಿರಬೇಕಾದ್ರೆ ನನಗೆ ಅಭಿನಂದನಾ ಪತ್ರವನ್ನು ಇದನ್ನು ಕೊಟ್ಟಿದ್ದಾರೆ PHF ಮೆಂಬರ್ ವಿರುದ್ಧವಾಗಿ. ಇದು ಅಲ್ಲದೆ PHF ನಮಗೆ ಸರ್ಟಿಫಿಕೇಟನ್ನು ಅಲ್ಲಿಂದಲೇ ಕೊಟ್ಟಿದ್ದಾರೆ. ಅದು ಈ ರೀತಿ ಪ್ರಭಾಕರ್ ವೆಂಕಟರಮಣ ನಾಯಕ್ ಅಂತ ಕೂಡ ಹೇಳಿ ಒಂದು ಸರ್ಟಿಫಿಕೇಟ್ ಕೂಡ ಬಂದಿದೆ. ಇದು ಈ ಸರ್ಟಿಫಿಕೇಟಿನ ಜೊತೆಯಲ್ಲಿ ನನಗೆ ತಾಲೂಕಿನಲ್ಲಿ 1 ವರ್ಷದವರೆಗೆ ಸೇವೆ ಮಾಡೋದಕ್ಕೆ ಒಂದು ಅಭಿನಂದನಾ ಪತ್ರ ಹಾಗೂ ಇದೊಂದು ಮ್ಯಾಡಲ್ ಕೊಟ್ಟಿದ್ದಾರೆ. ನನಗೆ ಕೊಳ್ಳಲ್ಲಿ ಹಾಕಿ ನನಗೆ ಸನ್ಮಾನ ಮಾಡಿದರು. ಇದೊಂದು ಪೆನ್ ಉಂಟು, ಇದು ಗೋಲ್ಡ್ ಪೆನ್. ಇದನ್ನು ನಮ್ಮ ತುದಿ ಶರ್ಟಿಗೆ ನಮ್ಮದು ತುದಿ ಬಟ್ಲಿರುವಲ್ಲಿ ಅಲ್ಲಿ ಹಾಕ್ಕೊಂಡು ಹೋಗ್ಬೋದು. ಇದು ಪಿನ್ನನ್ನು, ಇದು ಗೋಲ್ಡ್ ಕೋಟೆಡ್ ಪಿನ್. ಇದನ್ನು ಹಾಕ್ಕೊಂಡು ಹೋಗೋದ್ರಿಂದ PHF ನಂಬರ್ಗಳಿಗೆ ಎಲ್ಲಿಯೇ ಯಾವುದೇ ಒಂದು ರೋಟರಿ ಸಭೆ ಜರುಗ್ತಾ ಇದ್ದಿದ್ದರೆ ಈ ಪಿನ್ ಹಾಕ್ಕೊಂಡು ಹೋದವರಿಗೆ ಮೊದಲನೇ ಸಾಲಿನಲ್ಲಿ ಒಂದು ಕುರ್ಚಿಯನ್ನು ನಿಗದಿಪಡಿಸಿರ್ತಾರೆ. ಅಂಥ ಗೌರವಕ್ಕೂ ಕೂಡ ನಾನು 2001ರಲ್ಲಿ ನಾನು ಗೌರವಕ್ಕೆ ಪಾಲ್ದಾರನಾಗಿದ್ದೇನೆ ಅನ್ನಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಉಂಟು. 2010ರಿಂದ ನಾನು
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾ ಸಮಿತಿಯ ಸದಸ್ಯನಾಗಿ ಪದಗ್ರಹಣವನ್ನು ಮಾಡಿಕೊಂಡು ಅದರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವೆಯನ್ನು ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಮಾಡಲಿಕ್ಕೆ ಆರಂಭಗೊಂಡೆ. ಅಂದರೆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು. ಆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡೋದ್ರ ಜೊತೆಗೆ ಜನರಲ್ಲಿ ಒಂದು ಹೈಸ್ಕೂಲಿನ ವಿದ್ಯಾರ್ಥಿಗಳಲ್ಲಿ, ಕನ್ನಡ ಶಾಲೆ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಬೇಕು. ಈ ದುಶ್ಚಟ ಮುಕ್ತ ಸಮಾಜ ಅಂತ ಹೇಳಿದ್ರೆ ಯಾಕೆ ಬೇಕು ಅನ್ನೋದನ್ನು ಆ ಅರಿವು ಮೂಡಿಸುವಂಥ ಸಾವಿರಾರು ಕಾರ್ಯಕ್ರಮಗಳಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕೂಡ ಅವರ ವಿದ್ಯಾರ್ಥಿಗಳಿಗೆ ಆ ಕುರಿತು ಮಾಹಿತಿಯನ್ನು ಒದಗಿಸ್ತಾ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಅದೇ ರೀತಿಯಾಗಿ 2001ರಲ್ಲಿ ನಾನು ಕಲಘಟಗಿ ತಾಲೂಕಿನಲ್ಲಿ ನಮ್ಮ ಗಾಂಧಿ ಸ್ಮೃತಿ ಮತ್ತು ದುಶ್ಚಟ ಮುಕ್ತ ಜನರ ಒಂದು ಸಾಧಕರ ಒಂದು ಸಮಾವೇಶವನ್ನು, ಜಿಲ್ಲಾ ಮಟ್ಟದ ಸಮಾವೇಶವನ್ನು ಕಲಘಟಗಿ ತಾಲೂಕಿನಲ್ಲಿ ಕಲಘಟಗಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೆ. ಅದರಲ್ಲಿ ಏನಿಲ್ಲ ಕಡಿಮೆ ಅಂತ ಹೇಳಿದರೂ ಕೂಡ 7 ರಿಂದ 8 ಸಾವಿರ ಜನ ಕೂಡಿ ಈ APMCಯಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿದ್ವಿ. ಆ ಸಮಾವೇಶ ಯಶಸ್ವಿಯಾಗಿ ಇಡೀ ಜಿಲ್ಲೆಯಾದ್ಯಂತ ಅದು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿತು. ಅದೇ ರೀತಿಯಾಗಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಮೂಲಕ ಕಲಘಟಗಿ ತಾಲೂಕಿನಲ್ಲಿ ಈ ಮದ್ಯ ಮುಕ್ತರನ್ನು ನಾನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರಪ್ರಥಮವಾಗಿ ಕಲಘಟಗಿಯ ಸೆಂಟ್ ಮೇರೀಸ್ ಶಾಲೆ ಒಳಗೆ 1ನೆಯ ಶಿಬಿರವನ್ನು, ಅಂದರೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು, ಮದ್ಯವರ್ಜನ ಶಿಬಿರವನ್ನು ಸೆಂಟ್ ಮೇರೀಸ್ ಸ್ಕೂಲ್ನಲ್ಲಿ ಒಂದು ವರ್ಷ ಮಾಡಿದೆ. ಅದು ಬಿಟ್ಟು 2ನೇ ವರ್ಷ, ಆ 2 ವರ್ಷ ಬಿಟ್ಟ ಮೇಲೆ ಮತ್ತೊಂದು ಇದನ್ನು ಸಮಾರಂಭವನ್ನು ನಾನು ಮಧ್ಯವರ್ಜನ ಶಿಬಿರವನ್ನು ಕಲಘಟಗಿ ಪಟ್ಟಣದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಾಡಿದೆ. ಅದಾದ ಮೇಲೆ ಮತ್ತೆ 2 ವರ್ಷಕ್ಕೆ ಇನ್ನೂ ಕುಡುಕರನ್ನು ನನಗೆ ತಾಲೂಕಿನಲ್ಲಿ ಕಂಡಕ್ಷಣ ಆದ ನಂತರ ಅವರಿಗೆ ತಾವರಗೇರಿಯ ಮಠದಲ್ಲಿ 3ನೇ ಮಧ್ಯವರ್ಜನ ಶಿಬಿರವನ್ನು ಮಾಡಿದೆ. ಅದು ಮಾಡಿಕೊಂಡು ಈಗ ಕಳೆದ ವರ್ಷ 2024ನೇ ಸಾಲಿನಲ್ಲಿಯೂ ಕೂಡ ನಮ್ಮ ಕಲಘಟಗಿ ಪಟ್ಟಣದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ 4ನೇ ಮಧ್ಯವರ್ಜನ ಶಿಬಿರವನ್ನು ಕಲಘಟಗಿ ತಾಲೂಕಿನಲ್ಲಿ ಮಾಡಿ ಇಲ್ಲಿ ಮದ್ಯ ವ್ಯಸನದಿಂದ ಮುಕ್ತರನ್ನಾಗಿಸಿ ಅವರ ಕುಟುಂಬವನ್ನು, ಅವರ ಸಮಾಜದಲ್ಲಿ ಅವರಿಗೆ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಟ್ಟಿದ್ದೇನೆ. ಆ ಕೊಡೋದ್ರೊಳಗೆ ನನಗೆ ಇಲ್ಲಿ ಅನೇಕ ಜನರ ಸಹಕಾರ ಉಂಟು. ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರಾದಂಥ AV ಜಯರಾಮ್ನವರಾಗಲಿ, ಸುರೇಶ್ ಮರ್ಲಿಂಗಣ್ಣವರಾಗಲಿ, ಇಲ್ಲದೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳ ಆದಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದವರು, ಸ್ವಸಹಾಯ ಸಂಘದ ಗುಂಪಿನವರು ಎಲ್ಲರೂ ಸಹಕಾರ ಮಾಡಿ ಆ ಶಿಬಿರಗಳನ್ನು ಯಶಸ್ವಿ ಮಾಡಿ ನಾವು ಇವತ್ತು ಎಲ್ಲರಲ್ಲಿಯೂ ಕೂಡ ಒಂದು ಪ್ರೀತ್ಯಾದರವನ್ನು ಗಳಿಸ್ಕೊಂಡಿದ್ದೇವೆ ಅನ್ನಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾವೆ. ಬೆಲವಂತರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರು ಹಗ್ಗದ ಮೇಲೆ ಯೋಗ ಮಾಡ್ತಿದ್ರು. ಅದರದ್ದು ನಾನು ಅವ್ರದ್ದು ಆ ಸುದ್ದಿಯನ್ನು ನಾನು ಒಂದು ಯುವ ಚೇತನ ಪುರವಣಿಯೊಳಗೆ ನಾನು ಪತ್ರಿಕೆಯಲ್ಲಿ ನಾನು ಒಂದು ಸುದ್ದಿ ಪ್ರಕಟ ಮಾಡಿರೋದ್ರಿಂದ ಅದರಿಂದ ಇಡೀ ಜಿಲ್ಲೆಯಾದ್ಯಂತ ಈ ಯೋಗದ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಪ್ರಾಥಮಿಕ ಶಾಲಾ ಮಕ್ಕಳು ಇದರಲ್ಲಿ ಈ ಯೋಗ ಸಲುವಾಗಿ ಆಸಕ್ತಿಯನ್ನು ಹೊಂದಿದ್ರು. ಅದು ನನಗೆ ತುಂಬ ಹೆಮ್ಮೆಯನ್ನು ತಂದಿದೆ. ಅದೇ ರೀತಿಯಾಗಿ ನಮ್ಮ ಇಲ್ಲಿ ಕಲಘಟಗಿ ಪಟ್ಟಣದಲ್ಲಿ ನಮ್ಮ ಈ ಬಿದಿರಿನಿಂದ ಮಾಡುವಂಥ ಇವರು ಏನಿದ್ದಾರೆ, ಇವರಿಗೆ ಯಾವುದೇ ರೀತಿಯ ಸರ್ಕಾರ ಇವರಿಗೆ ಒಂದು ಬಂಬುಗಳು ಬೇಕಾದಂಥ ಬಿದಿರುಗಳ ಸಮರ್ಪಕವಾದ ಪೂರೈಕೆಯನ್ನು ಮಾಡ್ತಾ ಇರಲಿಲ್ಲ. ಅದರದ್ದು ಒಂದು ಆರ್ಟಿಕಲನ್ನು ನಾನು ಮಾಡಿ ಪೇಪರ್ನಲ್ಲಿ ಹಾಕಿದ ಮೇಲೆ ಸರ್ಕಾರದಿಂದ ಆದೇಶ ಆಗಿ ಪ್ರತಿ ವರ್ಷವೂ ಕೂಡ ಅವರಿಗೆ ಏನು ಬಿದಿರಿನ ಸಪ್ಲೈಯನ್ನು ಮಾಡೋದ್ರ ಸಲುವಾಗಿ ಆದೇಶ ಆಯಿತು. ಇವತ್ತು ಅವರು ತಮ್ಮ ಜೀವನವನ್ನು ಈ ಬಿದಿರಿನಿಂದಲೇ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಕೂಡ ನನಗೆ ತುಂಬ ಹೆಮ್ಮೆ ತಂದಿದೆ. ಪಟ್ಟಭದ್ರ ಹಿತಾಸಕ್ತಿಗಳು ಅತಿಕ್ರಮಣ ಮಾಡಿಕೊಂಡು ಅದನ್ನು ಪೂರ್ತಿ ಅನುಭವಿಸ್ಲಿಕ್ಕೆ ಶುರು ಮಾಡಿದರು. ಆವಾಗ ಇದನ್ನು ಯಾವುದೇ ಎಷ್ಟು ಅವರು ಹೋರಾಟ ಆಗಲಿ, ಸ್ಥಳೀಯರು ಎಷ್ಟೇ ಹೋರಾಟ ಮಾಡಿದರೂ ಕೂಡ ಅದಕ್ಕೆ ಯಾವುದೇ ಜಿಲ್ಲಾಡಳಿತ ಆಗಲಿ, ತಾಲೂಕಾಡಳಿತ ಆಗಲಿ ಕಣ್ಣು ತೆಗಿಲಿಲ್ಲ. ಆದರೆ ಅದನ್ನು ನಾನು ಉದಯವಾಣಿ ಪತ್ರಿಕೆಯಲ್ಲಿ ಸೂಳಿಕಟ್ಟೆ ಕೆರೆ ಸ್ಮಶಾನ ಒತ್ತುವರಿ ಅಂತಕೊಂಡು ಹೇಳ್ಕೊಂಡು ನಾನಲ್ಲಿದು ಚಿತ್ರ ಸಹಿತವಾಗಿ ಮತ್ತು ಅಲ್ಲಿ ಹೋರಾಟಗಾರರ ಎಲ್ಲ ಚಿತ್ರಣವನ್ನು ಬಯಲು ಮಾಡಿಕೊಂಡು ಒಂದು ಆರ್ಟಿಕಲ್ ನಾನು ಯಾವಾಗ ಬರೆದೆ, ಅದನ್ನು ಬರೆದಿದ್ದು ನಾನು ಯಾವಾಗ ಅಂತ ಹೇಳಿದ್ರೆ ಆಗಸ್ಟ್ 2, 2018ಕ್ಕೆ ಬರೆದೆ. ಅದೇ ಆ 2ನೇ ತಾರೀಕಿಗೆ ಬರೆದ್ರೆ 12ನೇ ತಾರೀಕಿನ ದಿವಸ ಆಗಸ್ಟ್ ತಿಂಗಳಲ್ಲಿ ಅದರದ ಫಲಶ್ರುತಿ ಬಂತು. ಆವಾಗ ಅಲ್ಲಿಯ ಫಲಶ್ರುತಿಯಿಂದಾಗಿ ಸೂಳಿಕಟ್ಟಿ ಸ್ಮಶಾನ ಕೆರೆ ಒತ್ತುವರಿಯನ್ನು ತೆರವು ಕಾರ್ಯಾಚರಣೆಗೆ ತಾಲೂಕಾಡಳಿತ, ಜಿಲ್ಲಾಡಳಿತ ಸಹಕಾರದೊಂದಿಗೆ, ಪೊಲೀಸರ ಸಹಕಾರದೊಂದಿಗೆ ತೊಡಗಿಸ್ಕೊಂಡು ಅಲ್ಲಿ ಒತ್ತುವರಿಯನ್ನು ತೆರವುಗೊಳಿಸ್ತು. ಇದು ನನಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಇದಕ್ಕೂ ಕೂಡ ಸೂಳಿಕಟ್ಟಿ ಜನರು ಎಲ್ಲರೂ ನನಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಆದರೆ ನಾನು ಯಾವುದೇ ಅಭಿನಂದನೆಗಾಗಲಿ, ಪಾರಿತೋಷಕ್ಕಾಗಲಿ, ಪುರಸ್ಕಾರಕ್ಕಾಗಲಿ ಮನಸ್ಸು ಕೊಡದೆ ಇದು ನನ್ನ ಕರ್ತವ್ಯ, ಇದು ನನ್ನ ಸೇವೆ ಅಂತಕೊಂಡು ಹೇಳ್ಕೊಂಡು ನಾನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇನೆ.